ನನ್ನ ಹೆಸರು ಸೈಯದ್ ಫಾರೂಕ್, ಸ್ಟೇಟ್ ಸೆಕ್ರೆಟರಿ KPCC ಮೈನಾರಿಟಿ. ವಿಷಯ ಏನಂದರೆ, ತಮಿಳುನಾಡಲ್ಲಿ ಸರ್ಕಾರ ಆಗ್ತದೆ, ಹೊಸ ಸರ್ಕಾರ. ಅದರಲ್ಲಿ ಕಾಂಗ್ರೆಸ್ ಅವರು ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಮ ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರು ಆದೇಶ ಮೇಲೆ ಸಪೋರ್ಟ್ ಕೊಟ್ಟಿದ್ದಾರೆ. ಯಾರು ಅಶೋಕ್ ಇದ್ದಾರಲ್ಲ BJP ಅಪೋಸಿಷನ್ ಲೀಡ್ರು, ಅವರಿಗೆ ಸ್ವಲ್ಪನೂ ಬುದ್ಧಿ ಐತೆ ಇಲ್ಲ ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಅವ್ರು ಹೇಳಿದ್ರು, ಕಾಂಗ್ರೆಸ್ ಅವರು ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ಬಿಡ್ತಾರೆ, ಊಟ ಎಲ್ಲಿ ಬೇಕಂದ್ರೆ ನುಗ್ಬಿಡ್ತಾರೆ. ನಿಮ್ಮ ಥರ ನಾವು ಹಲ್ಕ ಕೆಲಸ ಮಾಡೋಲ್ಲ ಮಿಸ್ಟರ್ ಅಶೋಕ್ ಅವರೇ. BJP ಅವ್ರು ಹಲ್ಕ ಕೆಲಸ ಮಾಡೋದು, ಕುದುರೆ ವ್ಯಾಪಾರ ಮಾಡ್ತಾರಲ್ಲ MLAಗಳು ಇದು ಮಾಡಿ, ಆ ಥರ ನಾವು ಏನಿಲ್ಲ ಮಾಡ್ತಾರಲ್ಲ. ನಾವು ಒಳ್ಳೆ ಸರ್ಕಾರ ನಡೀರಿ ಅಂತ ತಮಿಳ್ನಾಡು ಸಪೋರ್ಟ್ ಕೊಟ್ಟಿದ್ದೀವಿ. ಆಗಲಿ ಬಿಡಿ, ಒಳ್ಳೇದು, ಹೊಸ ಸರ್ಕಾರ ಆಗಲಿ. ನಿಮಗೆ ಯಾಕೆ ಹೊಟ್ಟೆ ಕಿಚ್ಚು? ಯಾಕೆ ನಿಮ್ಮ ಪಕ್ಷ ಬನ್ನಿಲ್ಲ ಅಂತ? ವೆಸ್ಟ್ ಬೆಂಗಾಲಲ್ಲಿ ಮೋಸ ಮಾಡಿ ಗೆದ್ಬಿಟ್ರು ನೀವು. ಅದು ಹೇಳ್ರಿ, ನೀವು ಕುದುರೆ ವ್ಯಾಪಾರ ಮಾಡೋರು. ನೀವು ನಮಗೆ ಕಾಂಗ್ರೆಸ್ ಪಕ್ಷ ಬಗ್ಗೆ ಬುದ್ಧಿ ಹೇಳೋದು ಬೇಡ ಮಿಸ್ಟರ್ ಅಶೋಕ್ ಅವರೇ. ನಿಮ್ಗೇನು ಅಪೋಸಿಷನ್ ಲೀಡರ್ನ ತೆಗಿತಾರೆ ಈಗ ಅಮಿತ್ ಶಾ ಮೋದಿಯವರು. ನಿಮ್ದು ಆಗಿದೆ ಕೆಲಸ, ಮುಗಾಗಿದೆ. ನೀವು ಬೇಕಾ ಅಂತ ನಮ್ಮ DK ಶಿವಕುಮಾರ್ ಅಧ್ಯಕ್ಷರಿಗೆ ಬೈಕ್ ಬಂತರ ಮಾತಾಡೋದು, ಅರೆ ತುರೆ ಅಂತದ್ದು ಇದೆ ನಿಮಗೆ. BJPಲಿ ಹೇಳಿರೋದು. ನಿಮ್ಮಿಂದ ದೊಡ್ಡವರಲ್ಲ ಅವರು, ನಿಮ್ಮಿಂದ ಒಂದು 5-6 ವರ್ಷ ದೊಡ್ಡವರು. ಅವ್ರಿಗೆ ಮರ್ಯಾದೆಯಿಂದ ಮಾತಾಡ್ರಿ ಅಧ್ಯಕ್ಷರಿಗೆ, ಒಂದು ಪಾರ್ಟಿ ಅಧ್ಯಕ್ಷರಿಗೆ. ನಿಮ್ಮ ಮನೆ ನೌಕರ ತಿಳ್ಕೊಂಡಿದೆ ನೀವು DK ಶಿವಕುಮಾರ್ ಸಾಹೇಬ್ರಿಗೆ. ಬರೀ ಬೆಳಗ್ಗೆ ಹತ್ರ ಟೀಕೆ ಮಾಡೋದು, ಬೆಳಗ್ಗೆ ಹತ್ರ ಇಲ್ಲ ರೀ. ಬೈ ಎಲೆಕ್ಷನ್ ಸೋತಿದ್ದಾರೆ ಜನ, ಉಕ್ಕಡಿಸಿದಾರೆ ನಿಮಗೆ. ಅದು ಬಿಟ್ಬಿಟ್ಟು ನೀವು ವೆಸ್ಟ್ ಬೆಂಗಾಲಲ್ಲಿ ಹೊಡೆದಂತ ಮಿಠಾಯಿ ಕೊಟ್ಟ ನಿಮಗೆ ಮನೆ ಮರ್ಯಾದೆ ಐತೆ ಇಲ್ಲ ಅಂತ ನಮಗೆ ಗೊತ್ತಾಗ್ತಿಲ್ಲ. BJP ಅವರಿಗೆ ಅದನ್ನು ಮೋಸ ಮಾಡಿ ಹೊಡೆದಿರೋದು ಎಲೆಕ್ಷನ್ನು, ರೌಡಿಸಮ್ ಮಾಡಿ ಎಲೆಕ್ಷನ್ ಹೊಡೆದಿರೋದು ನೀವು ವೆಸ್ಟ್ ಬೆಂಗಾಲಲ್ಲಿ, ಆಸಾಮಲ್ಲಿ ಎಲ್ಲೆಲ್ಲ ಗೊತ್ತಾ. ಮಿಲ್ಟ್ರಿಗೆ ಬಿಟ್ಬಿಟ್ಟು ಅದನ್ನು ಒಂದು ಬುದ್ಧಿ ಅಂದರೆ ನಿಮ್ಮದು BJP ಅವ್ರದ್ದು. ನಿಮಗೆ ಮನೆ ಮರ್ಯಾದೆನೇ ಇಲ್ಲ ನಿಮಗೆ BJP ಅವರಿಗೆ. ತಿರ್ಗಾ ನಮ್ಮ ಮೇಲೆ ಗೂಬೆ ಕೊಡಿಸೋದು ಕಾಂಗ್ರೆಸ್ ಪಕ್ಷ ಬಗ್ಗೆ. ಅವ್ರು ಎಲ್ಲಿ ಬೇಕಾನು ಎರಡು ಸತಿ ಯಾಕೆ ಹೇಳ್ತೇನೆ ನಿಮ್ಮ ತಲೆಯಲ್ಲಿ ಹೋಗಲಿ ಅಂತ ಮಿಸ್ಟರ್ ಅಶೋಕ್ ಅವರೇ. ಮಾತಾಡೋದು ಮುಂಚೆ ನಾನು ಏನು ಹೇಳ್ತೀನಿ ಅಂತ ತಿಳ್ಕೊಂಡು ಮಾತಾಡಿ ನೀವು. 7 ಜಾಗ ನೀವು ಸೋತಿದ್ರೆ ಗೊತ್ತಾಗಿ ಜನ ಹೆಂಗೆ ಕಳಿಸಿದ್ರೆ ಮನೆಗೆ ನಿಮಗೆ. ಅದೆಲ್ಲ ಮಾತು ಬಿಡಿ ಮಿಸ್ಟರ್ ಅಶೋಕ್ ಅವರೇ. ಮಾತಾಡೋದು ಮುಂಚೆ ನಾನು ಏನು ಮಾತಾಡ್ತೀನಿ ಏನು ಹೇಳೋ ತಿಳ್ಕೊಂಡು ಮಾತಾಡಿ. ನಿಮ್ಮ ಥರ ಕುದುರೆ ವ್ಯಾಪಾರನೂ ಮಾಡಲ್ಲ ಕಾಂಗ್ರೆಸ್ ಪಕ್ಷ, ಗೊತ್ತಾ. ಸಮ್ಮಿಶ್ರ ಸರ್ಕಾರ ಬಿಡಿಸಿರ್ತೀವಿ ನೀವು ಕರ್ನಾಟಕಲ್ಲಿ. JDS ಕಾಂಗ್ರೆಸ್ ಇದ್ದಲ್ಲ ಆ ಟೈಮಲ್ಲಿ. ಕುದುರೆ ವ್ಯಾಪಾರ ಮಾಡ್ಕೊಂಡು ಬೊಂಬಾಗಿ ಕಳಿಸಿರೋದು ನೀವೆಲ್ಲ. ತಿರ್ಗಾ ನೀವು ನಮ್ಮ ಮೇಲೆ ಮಾತಾಡ್ತಾರೆ. ನಿಮ್ಮ ಥರ ಹಲ್ಕ ಕೆಲಸನೂ ಮಾಡಲ್ಲ BJP ಕಾಂಗ್ರೆಸ್ ಅವರು. ನೀವು ಹಲ್ಕ ಕೆಲಸ ಮಾಡ್ತಾನೆ BJP ಅವರು. ತಿರ್ಗಾ ಮಿಠಾಯಿ ಎಲ್ಲ ಕೊಟ್ಟಿರೋದು ನೀವು ಎಲ್ಲ ಕಡೆ. ವೆಸ್ಟ್ ಬೆಂಗಾಲೇ ನಾವು ಹೊಡ್ಬಿಟ್ಟು ಅಂತ ಮಾಮೂಲಿ ಹೆಂಗಸರಿಗೆ ನೀವು ಅಮ್ಮನಿಗೆ ಮಿಲಿಟ್ರಿ ಹಾಕ್ಬಿಟ್ಟು ರೌಡಿಸಮ್ ಮಾಡಿ ಎಲೆಕ್ಷನ್ ಗೆದ್ದಿರೋದು ನೀವು. ಮೋಸ ಮಾಡಿ ಎಲೆಕ್ಷನ್ ಗೆದ್ದಿರೋದು ನೀವು. ಆಸಾಮಲ್ಲಿ, ವೆಸ್ಟ್ ಬೆಂಗಾಲಲ್ಲಿ, ಕೇರಳಲ್ಲಿ ನಿಮ್ಮದು ನಡೆದಿಲ್ಲ ಗೊತ್ತಾ. ಕೇರಳಲ್ಲಿ ಬುದ್ಧಿ ಥರ ಇದ್ದಾರೆ ಜನ. ಅಲ್ಲಿ ಮಿಲಿಟ್ರಿಗೆ ಓಟ್ ಹಾಕ್ಸ್ಬೇಕು ಕೊಡ್ಬೇಕು, ನೀವು ಕಟ್ಸಿಲ್ಲ ಜನಗೆ. ತಿರ್ಗಾ ಮಾತಾಡಿ ಮಿಠಾಯಿ ಕೊಡ್ತಾರೆ ನೀವು. ಇದೆ ನಿಮ್ಮ ರಾಜಕೀಯ ಆಗಿ, BJP ಅವ್ರ ರಾಜಕೀಯ ಆಗಿ. ಮಾತು ವಾಪಸ್ ತೊಗೊಂಡು ಮಿಸ್ಟರ್ ಅಶೋಕ್ ಅವರೇ, DK ಶಿವಕುಮಾರ್ಗೆ ಆಗಲಿ, ನಮ್ಮ ಕಾಂಗ್ರೆಸ್ ಪಕ್ಷ ಯಾರಿಗೂ ಕಾರ್ಯಕರ್ತರಿಗೆ ಮಾತಾಡೋ ಮುಂಚೆ ನಾನು ಏನು ತಿಳ್ಕೊಂಡು ಮಾತಾಡ್ತೀನಿ ತಿಳ್ಕೊಂಡು ನೀವು ಆಮೇಲೆ ನೀವು ಮಾತಾಡಿ ಮಿಸ್ಟರ್ ಅಶೋಕ್. ನಿಮ್ಮ ಕೆಟ್ಟ ಬುದ್ಧಿ ಬಿಡಿ. 2028ಗೂ ನೀವು ಬರೋಲ್ಲ. ತಿರ್ಗಾ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬರೋದು. 150 ಸೀಟ್ ಬರ್ತಾಯಿದೆ ಆವಾಗ. ಇಲ್ಲಿ ಎಲ್ಲ ನಡೆಯಲ್ಲ. ಕರ್ನಾಟಕದಲ್ಲಿ ನಾಟಕ ನಿಮ್ಮದು ಎಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.